ರಾತ್ರಿ ಸಮಯದಲ್ಲಿ ಕಾಲಿನಲ್ಲಿ ನೋವು ಅಥವಾ ಮಸಲ್ ಕ್ರಾಂಪ್ ಆಗುವುದು ಹಲವರಿಗೆ ಸಾಮಾನ್ಯ ಸಮಸ್ಯೆ. ಕೆಲವೊಮ್ಮೆ ಕಾಲುಗಳು ಕಟ್ಟು ಬಿದ್ದು ತೀವ್ರವಾಗಿ ನೋವು ಕಾಣಬಹುದು. ಈ ನೋವು ಕೆಲವೇ ನಿಮಿಷಗಳಲ್ಲಿ ಕಡಿಮೆಯಾಗಬಹುದು. ಆದರೆ ಕೆಲವರಿಗೆ ಪ್ರತಿದಿನವೂ ಕಾಡಬಹುದು. ಇದರ ಕಾರಣಗಳನ್ನು ತಿಳಿದು ಸರಿಯಾದ ಕ್ರಮಗಳನ್ನು ತೆಗೆದುಕೊಂಡರೆ ಸಮಸ್ಯೆಯನ್ನು ನಿಯಂತ್ರಿಸಬಹುದು. ಖನಿಜಗಳ ಕೊರತೆ. ದೇಹದಲ್ಲಿ ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಕಡಿಮೆಯಾದರೆ ಕಾಲಿನ ಸ್ನಾಯುಗಳು ಸರಿಯಾಗಿ ನೋವು ಕಾಣಿಸಿಕೊಳ್ಳುತ್ತವೆ. ಕೆಲಸ ಮಾಡದೆ ಕ್ರಾಂಪ್ ಆಗಬಹುದು. ನೀರು ಕಡಿಮೆ ಕುಡಿಯುವುದು. ದೇಹದಲ್ಲಿ ನೀರಿನ ಕೊರತೆ ಇದ್ದರೆ ಸ್ನಾಯುಗಳು ಒಣಗುತ್ತವೆ ಮತ್ತು ರಾತ್ರಿ ವೇಳೆ ಕಾಲು ನೋವು ಬರುತ್ತದೆ. ಹೆಚ್ಚು ಕೆಲಸ ಅಥವಾ ಹೆಚ್ಚು ನಡೆಯುವುದು. ದಿನಪೂರ್ತಿ ಹೆಚ್ಚು ನಿಂತಿರುವುದು. ಹೆಚ್ಚು ನಡೆದು ಕೆಲಸ ಮಾಡುವುದು ಸ್ನಾಯುಗಳಿಗೆ ಒತ್ತಡ ಕೊಡುತ್ತದೆ. ರಾತ್ರಿ ಸಮಯದಲ್ಲಿ ಅದರ ಪರಿಣಾಮವಾಗಿ ನೋವು ಕಾಣಬಹುದು. ರಕ್ತ ಪ್ರವಾಹ ಕಡಿಮೆ ಆಗುವುದು. ಕಾಲುಗಳಿಗೆ ಸರಿಯಾದ ರಕ್ತ ಸಂಚರಣೆ ಇಲ್ಲದಿದ್ದರೆ ಸ್ನಾಯುಗಳಿಗೆ ಆಮ್ಲಜನಕ ಕಡಿಮೆ ಆಗುತ್ತದೆ. ಇದರಿಂದ ಕಾಲುಗಳಲ್ಲಿ ನೋವು ಮತ್ತು ಕಟ್ಟು ಕಾಣಬಹುದು. ವಯಸ್ಸು ಹೆಚ್ಚಾಗುವುದು. ವಯಸ್ಸು ಹೆಚ್ಚಾದಂತೆ ಸ್ನಾಯುಗಳ ಬಲ ಕಡಿಮೆಯಾಗುತ್ತದೆ. ಕೆಲವು ಡಯಾಬಿಟಿಸ್, ನರ ಸಮಸ್ಯೆಗಳು, ಕಿಡ್ನಿ ಸಮಸ್ಯೆ ಇದ್ದರೂ ಕಾಲುಗಳಲ್ಲಿ ನೋವು ಕಾಣಬಹುದು. ರಾತ್ರಿ ಕಾಲು ನೋವು ಲಕ್ಷಣಗಳು. ಕಾಲಿನ ಸ್ನಾಯುಗಳು ಹಠಾತ್ ಕಟ್ಟು ಬೀಳುವುದು. ತೀವ್ರವಾಗಿ ಚುಚ್ಚುವಂತಹ ನೋವು. ಕೆಲವೇ ನಿಮಿಷಗಳಲ್ಲಿ ಸ್ನಾಯು ಗಟ್ಟಿಯಾಗುವುದು. ಬೆಳಗ್ಗೆ ಕೂಡ ಸ್ವಲ್ಪ ನೋವು ಉಳಿಯುವುದು. ಹೆಚ್ಚು ಸಮಯ ಕಾಲು ಚಲಿಸಲು ಕಷ್ಟವಾಗುವುದು. ಈ ಲಕ್ಷಣಗಳು ಕಂಡುಬಂದರೆ ದೇಹದಲ್ಲಿ ಕೆಲವು ಪೋಷಕಾಂಶಗಳ ಕೊರತೆ ಇರುವ ಸಾಧ್ಯತೆ ಇದೆ. ಮನೆಮದ್ದುಗಳು. ಬಿಸಿ ನೀರಿನಲ್ಲಿ ಕಾಲು ನೆನೆಸುವು. ರಾತ್ರಿ ಮಲಗುವ ಮೊದಲು 10 ರಿಂದ 15 ನಿಮಿಷ ಬಿಸಿ ನೀರಿನಲ್ಲಿ ಕಾಲನ್ನು ತೊಳೆಯಿರಿ. ಸ್ನಾಯುಗಳು ರಿಲ್ಯಾಕ್ಸ್ ಆಗುತ್ತವೆ.